ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಹಾಕತ್ತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು 2020-21ನೇ ಸಾಲಿಗೆ 29.81 ಲಕ್ಷ ಲಾಭ ಗಳಿಸಿದ್ದು, ಸಂಘದ ವಾರ್ಷಿಕ ಮಹಾಸಭೆಯಿಂದ ಡಿಸೆಂಬರ್ 13ರ ಸೋಮವಾರದಂದು ಸಂಘದ ಸಭಾಂಗಣದಲ್ಲಿ ಮನ್ಯೇರ ಪಿ. ಸಾಬು ತಿಮ್ಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಗುವುದೆಂದು ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಿಎಂ ತೀರ್ಥಕುಮಾರ್ ತಿಳಿಸಿದ್ದಾರೆ. ಈ ಕುರಿತು ಸಂಘದ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸದಸ್ಯರ ಪಾಲು ಹಣದ ಮೇಲೆ ಶೇಕಡ 10ರ ಡಿವಿಡೆಂಟ್ ಮಹಾಸಭೆಯ ಒಪ್ಪಿಗೆ ಪಡೆದು ನೀಡಲು ತೀರ್ಮಾನ ಮಾಡಲಾಗಿದೆ. ಸಂಘದ ಎಲ್ಲ ಅರ್ಹ ಸದಸ್ಯರಿಗೆ ಆಹ್ವಾನ ಪತ್ರಿಕೆಯನ್ನು ಕಳುಹಿಸಲಾಗಿದ್ದು, ಸದಸ್ಯರು ಕೋವಿಡ್ ನಿಯಮ ಪಾಲಿಸಿ ಹಾಜರಾಗಬೇಕಾಗಿ ಮನವಿ ಮಾಡಿದರು. ಹಾಕತ್ತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು 4 ಗ್ರಾಮಗಳ ವ್ಯಾಪ್ತಿಯನ್ನು ಹೊಂದಿದ್ದು, ಅದು ಮೇಕೇರಿ, ಬಿಳಿಗೇರಿ, ಕಗ್ಗೋಡ್ಲು ಮತ್ತು ಹಾಕತ್ತೂರು ಈ 4 ಗ್ರಾಮಗಳ ವ್ಯಾಪ್ತಿಯನ್ನು ಹೊಂದಿದೆ. ಇಲ್ಲಿ ಟೋಟಲು 1275 ಸದಸ್ಯರನ್ನು ಒಳಗೊಂಡಿದ್ದು ರೂಪಾಯಿ 1.59 ಕೋಟಿ ಪಾಲು ಬಂಡವಾಳವನ್ನು ನಾವು ಸಂಗ್ರಹಿಸಿದ್ದೀವಿ. ಇಲ್ಲಿ ಈ ಬ್ಯಾಂಕು ಸದಸ್ಯರ ಮತ್ತು ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಗಳ ಒಂದು ಸಹಕಾರದಿಂದ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಎ ತರಗತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಈ 2020-21ನೇ ಸಾಲಿಗೆ ಸಂಘ 29.81 ಲಕ್ಷ ಲಾಭ ಗಳಿಸಿದೆ. ಹಾಗೆ ಈ ವರ್ಷ ನಾವು ಸುಮಾರು 12 ಕೋಟಿ ಅಷ್ಟು ಠೇವಣಿಯನ್ನು ಸಂಗ್ರಹಿಸಿದ್ದು, ಸದಸ್ಯರಿಗೆ ಒಟ್ಟು 17.93 ಕೋಟಿಯಷ್ಟು ವಿವಿಧ ಕೃಷಿ ಸಾಲಗಳ ಜೊತೆಗೆ ವಿವಿಧ ಸಾಲಗಳು ಒಟ್ಟು 17.93 ಕೋಟಿಯಷ್ಟು ಸಾಲವನ್ನು ವಿತರಣೆ ಮಾಡಿದ್ದೀವಿ ಸಂಘದಿಂದ. ಈ ಪೈಕಿ ಸಂಘದ ಸ್ವಂತ ಬಂಡವಾಳದಿಂದ ನಾವು 12 ಕೋಟಿಯಷ್ಟು ಸಾಲ ವಿತರಣೆ ಆಗಿದೆ. ಶೇಕಡ 98ರಷ್ಟು ನಾವು ರಿಕವರಿ ವಸೂಲಾತಿಯನ್ನು ಮಾಡಿದ್ದೀವಿ. ಸಂಘವು ಮೇಕೇರಿ ಮತ್ತು ಹಾಕತ್ತೂರಿನಲ್ಲಿ ಸ್ವಂತ ಕಟ್ಟಡವನ್ನು ಹೊಂದಿದ್ದು, ಅಲ್ಲಿ ನಾವು ಗೊಬ್ಬರ ಮತ್ತು ಹತ್ತಿಯಾರು, ಮದ್ದುಗುಂಡು ಮತ್ತು ಪಡಿತರ ವಿತರಣೆ ಇದೆಲ್ಲ ಮಾಡ್ತಾಯಿದ್ದೀವಿ. ಹಾಗೆ ಸಂಘ ಲಾಭದಲ್ಲಿ ಮುಂದುವರಿತಿದ್ದು, ಈ ಸಂಘದ 20-21ನೇ ಸಾಲಿನ ಮಹಾಸಭೆಯನ್ನು ದಿನಾಂಕ 13/12/2021 ಸೋಮವಾರ ಸಂಘದ ಅಧ್ಯಕ್ಷರಾದ ಮನ್ಯೇರ ಪಿ. ತಿಮ್ಮಯ್ಯನವರ ಅಧ್ಯಕ್ಷತೆಯಲ್ಲಿ ಸಂಘದ ಸಭಾಂಗಣದಲ್ಲಿ ನಡೆಯುತ್ತಿದ್ದು, ಸದಸ್ಯರು ಎಲ್ಲರಿಗೂ ನಾವು ಆಹ್ವಾನ ಪತ್ರಿಕೆಯನ್ನು ಕಳಿಸಿದ್ದೀವಿ. ಅರ್ಹ ಸದಸ್ಯರಿಗಳ ಆಹ್ವಾನ ಪತ್ರಿಕೆಯನ್ನು ಕಳಿಸಿದ್ದೀವಿ. ಆಹ್ವಾನ ಪತ್ರಿಕೆ ಸಿಗದವರು ದಿನಾಂಕದಂದು 13/2/2021 ಸಭೆಗೆ ಹಾಜರಾಗಿ ಸಭೆಯನ್ನು ಸುಗಮಗೊಳಿಸಬೇಕಂತ ನಾನು ಸಂಘದ ಪರವಾಗಿ ಕೇಳಿಕೊಡ್ತೀನಿ. ನಮ್ಮ ಸಂಘದಿಂದ ಈ ವರ್ಷ 10% ಡಿವಿಡೆಂಡನ್ನು ಘೋಷಣೆ ಮಾಡಿದ್ವಿ. ಹಾಕತ್ತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮನ್ಯೇರ ಸಾಬು ತಿಮ್ಮಯ್ಯ ಮಾತನಾಡಿ, ಸಂಘವು ಬಿಳಿಗೇರಿ, ಹಾಕತ್ತೂರು, ಕಗ್ಗೋಡ್ಲು ಮತ್ತು ಮೇಕೇರಿ ಗ್ರಾಮಗಳ ವ್ಯಾಪ್ತಿಯನ್ನು ಹೊಂದಿದೆ ಎಂದರು. ನಮ್ಮ ಈ ಸಹಕಾರ ಸಂಘವು 1973ರಲ್ಲಿ ಸ್ಥಾಪನೆ ಆಯಿತು. ಅಲ್ಲಿಂದ ಸ್ವಂತ ಕಟ್ಟಡ ಇತ್ತಿಲ್ಲ. 78ಕ್ಕೆ ನಮಗೆ ಸ್ವಂತ ಕಟ್ಟಡ ಆಯಿತು. ಅಲ್ಲಿಂದ ನಮ್ಮ ಪ್ರಥಮ ಅಧ್ಯಕ್ಷರು ದಂಬೆಕೋಡು ಜಾಯಪ್ಪ, ಕಾರ್ಯದರ್ಶಿಯಾಗಿ ಅಮ್ಮಟನ ಉತ್ತಪ್ಪನವರು ಕೆಲಸ ನಿರ್ವಹಿಸಿದ್ರು. ಹಾಗೆ ನಮ್ಮ ಸಂಘವು ಪ್ರತಿ ವರ್ಷ ಬೆಳೀತಾ ಬಂದಿದೆ. ಹಾಗೆ ಈ ಸಲ ನಮಗೆ 29.81 ಲಕ್ಷ ಲಾಭ ಬಂದಿದೆ. ನಮ್ಮಲ್ಲಿ 3 ಸದಸ್ಯರು ರಿಟೈರ್ಡ್ ಆದರು. ಹಾಗೆ ಒಬ್ಬರು ಸುಂದರ ಅಂತೇಳೋರು, ಪಾಪ ಅವರು ಅಕಾಲಿಕ ಮರಣದಿಂದ ದುರ್ಮರಣಗೊಂಡರು, ಇವರು ಕೋವಿಡ್ ಇದರಿಂದ. ಹಾಗೆ ಇನ್ನೂ ನಾವು ಹೊಸ ಪ್ರೋಗ್ರಾಮನ್ನು ಆಗ್ತಾ ಬರ್ತಾಯಿದ್ದೀವಿ. ಹಾಗೆ ಈ ಸಲ ನಾವು ನಮ್ಮ
ಸಂಘದಲ್ಲಿ ಒಂದು ಕಲ್ಯಾಣ ನಿಧಿ ಸ್ಥಾಪನೆ ಮಾಡಿದ್ವಿ. ಯಾಕೆಂದರೆ ನಮ್ಮಲ್ಲಿ ಈ ಕಿಡ್ನಿ ಮತ್ತು ಹಾರ್ಟು ಇದು ಪ್ರಾಬ್ಲಮ್ ಎಲ್ಲ ಆದವರಿಗೆ ನಮ್ಮ ಇದರಿಂದ ಸಂಘದಿಂದ ಧನ ಸಹಾಯ ಕೊಡುವ ಅಂತೇಳಿ ಒಂದು ಕಲ್ಯಾಣ ನಿಧಿಯನ್ನು ಮಾಡಿದ್ದೀವಿ. ಅಲ್ಲದೆ ಈ ಮೊದಲು ನಮ್ಮಲ್ಲಿ ಸೇವೆ ಮಾಡಿದಂಥ ಎಲ್ಲ ಅಧ್ಯಕ್ಷರುಗಳಿಗೆ ನಾವು ಈ ಮೊದಲು ನಮ್ಮದು ಮೇಕೆರಿ ಕಟ್ಟಡ ಆಗುವಾಗ ಸನ್ಮಾನ ಮಾಡಿದ್ದೀವಿ. ಹಾಗೆ ಎಲ್ಲ ಉಪಾಧ್ಯಕ್ಷರಿಗೂ ಮತ್ತು ನಿರ್ದೇಶಕರಿಗೂ ಒಂದು ಗ್ರಾಮದಲ್ಲಿ ಇಬ್ಬರಿಬ್ಬರು ಹಾಗೆ ನಾವು ಈ ಸಲ ಸನ್ಮಾನ ಮಾಡಲಿಕ್ಕೆ ನಾವು ಎಲ್ಲ ಸರ್ವಾನುಮತದಿಂದ ಒಪ್ಪಿ ನಾವೀಗ ಸನ್ಮಾನ ಮಾಡ್ತಾಯಿದ್ವಿ ನಮ್ಮ ಈ ಮಹಾಸಭೆಗೆ. ನಮ್ಮ ಈ ಬ್ಯಾಂಕಿಗೆ 4 ಗ್ರಾಮಗಳು ಸೇರ್ತವೆ, ಬಿಳಿಗೇರಿ, ಮೇಕೇರಿ, ಕಗ್ಗೋಡು, ಹಾಕತ್ತೂರು ಅಂತೇಳಿ. ಹಾಗೆ ಪ್ರತಿ ವರ್ಷ ಒಂದು ವರ್ಷ ನಮ್ಮಲ್ಲಿ ಎಲ್ಲ ಗೊಬ್ಬರ ಮತ್ತು ಸಾಲ ಎಲ್ಲ ಥರದ ಸಾಲ ಕೊಡ್ತೀವಿ. ಸ್ವಂತ ಬಂಡವಾಳವನ್ನು ಸಹ ಕೊಡ್ತೀವಿ. DC ಬ್ಯಾಂಕಿಂದ ಸಾಲ ತಂದು ಕೊಡ್ತೀವಿ. ಹಾಗೆ ಪ್ರತಿ ವರ್ಷವೂ ನಮ್ಮ ಈ ಬ್ಯಾಂಕು ಬೆಳೀತಾ ಬರ್ತಾ ಇದೆ. ಇನ್ನು ಮುಂದಕ್ಕೆ ಹೆಚ್ಚು ಲಾಭವನ್ನು ಗಳಿಸ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಂಘದ ಉಪಾಧ್ಯಕ್ಷ HN ಇಂದ್ರಕುಮಾರ್ ಮಾತನಾಡಿ, ಸಂಘವು ಹಾಕತ್ತೂರು ಹಾಗೂ ಮೇಕೇರಿಯಲ್ಲಿ ಗೋದಾಮು ಹೊಂದಿದ್ದು ರಸಗೊಬ್ಬರ, ಹತ್ಯಾರು, ನಿಯಂತ್ರಿತ ವಸ್ತುಗಳಿಂದ ಹಾಗೂ ಮದ್ದುಗುಂಡುಗಳನ್ನು ಮಾರಾಟ ಮಾಡ್ತಾ ಇದ್ದು 2020-21ನೇ ಸಾಲಿಗೆ 227.68 ಲಕ್ಷ ವ್ಯವಹಾರ ವಹಿವಾಟು ನಡೆಸಿ 14.31 ಲಕ್ಷಗಳ ಲಾಭ ಗಳಿಸಿದೆ ಎಂದರು. ಅಲ್ಲದೆ ಮೇಕೇರಿ ಶಾಖೆಯ 5 ಅಂಗಡಿಗಳನ್ನು ಬಾಡಿಗೆಗೆ ನೀಡಲಾಗಿದೆ. ಸಂಘದಿಂದ ಪ್ರತಿ ವರ್ಷವೂ ಸದಸ್ಯರ ಮಕ್ಕಳಲ್ಲಿ SSLC, ದ್ವಿತೀಯ PUC ಮತ್ತು ಪದವಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಪ್ರೋತ್ಸಾಹಕ ಬಹುಮಾನವನ್ನು ನೀಡಲಾಗ್ತಾ ಇದೆ. ಸಂಘವು ರೈತರಿಗೆ ಅನುಕೂಲವಾಗುವಂತೆ ನೂತನವಾಗಿ ಮಣ್ಣು ಪರೀಕ್ಷಾ ಯಂತ್ರವನ್ನು ಅಳವಡಿಸಿದ್ದು ರೈತರು ಇದರ ಸೌಲಭ್ಯ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಈ ಹಿಂದೆ ತಾಲೂಕು ಪಂಚಾಯಿತಿಯ 95ರಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿ ಇದೀಗ ನಮ್ಮ ಹಾಕತ್ತೂರು ಬ್ಯಾಂಕಿಗೆ ಇದು 2ನೇ ಬಾರಿ ಆಯ್ಕೆಯಾಗಿದ್ದು, ಇದರಲ್ಲಿ ನಮ್ಮ ಬ್ಯಾಂಕು ಸಾಕಷ್ಟು ಮುಂದುವರಿತಾ ಬಂದಿದೆ. ಅಲ್ಲದೆ ಹೊಸ ಮೆಂಬರ್ಗಳು ಕೂಡ ಸಾಕಷ್ಟು ಆಗಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಹಾಗೆ ಇಲ್ಲಿ ನಮ್ಮ ಬ್ಯಾಂಕಿನಲ್ಲಿ ಹತ್ಯಾರಗಳು ಇರ್ಬೋದು ಅಥವಾ ಈ ಗೊಬ್ಬರ ಸಾಲ, ಇನ್ನು ಇತರ ಅನೇಕ ಸಾಲ ಸೌಲಭ್ಯ ಕೊಟ್ಟು ಈ ಬ್ಯಾಂಕು ಏಳಿಗೆಗೆ ನಾವೆಲ್ಲ ಒಂದೇ ಮನಸ್ಸಿಂದ ಎಲ್ಲ ಆಡಳಿತ ಮಂಡಳಿಯವರು ಸೇರಿ ದುಡಿದು ಈ ಬ್ಯಾಂಕಿನ ಏಳಿಗೆಗೆ ನಾವೆಲ್ಲ ಶ್ರಮಪಟ್ಟು ಉನ್ನತ ಮಟ್ಟಕ್ಕೆ ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ. ಈಗಾಗಲೇ ಮಣ್ಣು ಪರೀಕ್ಷೆ ನಮ್ಮ ರೈತರ ಇದು ತೋಟದ ಇದನ್ನೆಲ್ಲ ಮಣ್ಣು ಪರೀಕ್ಷೆಗೆ ಭಾಳ ಒಂದು ಉತ್ತಮವಾದ ಒಂದು ಕೆಲಸ ಇಲ್ಲಿ ಮಾಡಿಸಿದ್ದೇವೆ. ರೈತರೆಲ್ಲ ಬಂದು ಇಲ್ಲಿ ಈ ಮಣ್ಣು ಪರೀಕ್ಷೆ ಮಾಡಿಕೊಂಡು ಅವರವರ ಒಂದು ತೋಟಕ್ಕಿರುವಂಥದ್ದು ಅಭಿವೃದ್ಧಿಗೆ ಏನೇನು ಗೊಬ್ಬರ ಹಾಕಬೇಕು ಅಂತ ಹೇಳುವಂಥದ್ದನ್ನು ಮಾಡಲಿಕ್ಕೆ ಒಂದು ಅನುಕೂಲವಾಗಿ ನಾವು ಮಾಡಿಕೊಟ್ಟಿದ್ದೇವೆ. ಇನ್ನು ಮುಂದಕ್ಕೂ ಎಲ್ಲ ಸದಸ್ಯರ ಒಂದು ಅಭಿಪ್ರಾಯದಂತೆ ಇನ್ನೇನು ಈ ಬ್ಯಾಂಕ್ ಏಳಿಗೆ ಆಗಬೇಕು ಅಂತ ಹೇಳೋದಕ್ಕೆ ನಾವೆಲ್ಲ ಆಡಳಿತ ಮಂಡಳಿಯರು ಶ್ರಮಪಟ್ಟು ಈ ಬ್ಯಾಂಕಿನ ಉನ್ನತ ಮಟ್ಟಕ್ಕೆ ಸೇರಲಿಕ್ಕೆ ನಾವು ಒಂದೊಂದಾಗಿದ್ದೇವೆ. ಗೋಷ್ಠಿಯಲ್ಲಿ ಸಂಘದ ನಿರ್ದೇಶಕರಾದ WN ಪಳಂಗಪ್ಪ, TM ಅಯ್ಯಪ್ಪ, PA ಕಾವೇರಪ್ಪ, TR ತಿಮ್ಮಯ್ಯ, KC ಪ್ರಮೀಳ, BD ಗಂಗಮ್ಮ, AA ಲೀಲಾ, TR ಹರಿಣಿ, HR ವಾಸಪ್ಪ, MR ಧರಣೀಸ್ ಪಾಲ್ಗೊಂಡಿದ್ದರು.
ಪುರಾತನ ಕಾಶಿ ವಿಶ್ವನಾಥ ಧಾಮದ ಅಭಿವೃದ್ಧಿ ಕಾರ್ಯಗಳು ನಡೆದಿದ್ದು, ನವೀಕೃತ ಧಾರ್ಮಿಕ ನಗರದ ಉದ್ಘಾಟನಾ ಕಾರ್ಯಕ್ರಮ ಡಿಸೆಂಬರ್ 13ರಂದು ನಡೆಯಲಿದೆ ಎಂದು ಕಾರ್ಯಕ್ರಮದ ರಾಜ್ಯ ಸಂಚಾಲಕ ಡಾಕ್ಟರ್ ನವೀನ್ ಕುಮಾರ್ ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಧಾನಿ ಮೋದಿ ಅವರು ದಿವ್ಯ ಕಾಶಿ ಭವ್ಯ ಕಾಶಿಯ ಕನಸು ಕಂಡಿದ್ರು. ಅದರಂತೆ ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದೆನಿಸಿದ ಕಾಶಿ ವಿಶ್ವನಾಥ ಧಾಮವೊಂದ ಅಭಿವೃದ್ಧಿಪಡಿಸಲಾಗಿದೆ. ನವೀಕೃತ ಧಾರ್ಮಿಕ ಧಾಮವೊಂದ ಪ್ರಧಾನಿ ಮೋದಿ ಉದ್ಘಾಟಿಸಲಿದ್ದು, ಧರ್ಮಾಚಾರ್ಯರು ಸೇರಿದಂತೆ ಸಾಧು ಸಂತರು, ಬುದ್ಧಿಜೀವಿಗಳು, ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು, ಸಚಿವರು ಪಾಲ್ಗೊಳ್ಳಲಿದ್ದಾರೆ. ಈ ಕಾರ್ಯಕ್ರಮವು ಭಾರತೀಯ ಸಂಸ್ಕೃತಿಯ ಸಾಮರಸ್ಯ, ಸಮಗ್ರತೆ ಹಾಗೂ ಏಕತೆಯ ಸಂಕೇತವಾಗಲಿದೆ ಎಂದರು. ಕೊಡಗು ಸೇರಿದಂತೆ ದೇಶಾದ್ಯಂತ ಸುಮಾರು 51,000 ಸ್ಥಳಗಳಲ್ಲಿ ಬೃಹತ್ ಪ್ರಮಾಣದ LED ಪರದೆಗಳನ್ನು ಸ್ಥಾಪಿಸಲಾಗಿದ್ದು, ಅದರಲ್ಲಿ ದಿವ್ಯಕಾಶಿ ಭವ್ಯಕಾಶಿ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಎಲ್ಲ ದೇವಾಲಯಗಳು, ಮಠಗಳು, ಇತರೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ವೀಕ್ಷಿಸಲು ವ್ಯವಸ್ಥೆ ಮಾಡಲಾಗಿದೆ. ಜಿಲ್ಲೆಯ ಜನತೆ ಮನೆಗಳಲ್ಲಿ ದೀಪ ಬೆಳಗಿಸಿ ಶಿವನ ಆರಾಧನೆ ಮಾಡಬೇಕೆಂದು ಮನವಿ ಮಾಡಿದರು. ಬುದ್ಧಿಜೀವಿಗಳು ಅಲ್ಲಿ ಪಾಲ್ಗೊಳ್ತಾರೆ. ಈ ಕಾರ್ಯಕ್ರಮವನ್ನು ಏಕೆ ಭಾಜಪ ತುಂಬ ಗಂಭೀರವಾಗಿ ತೆಗೆದುಕೊಂಡಿದೆ ಅಂತಂದರೆ, ಇದು ನಮ್ಮ ದೇಶದ ಸಂಸ್ಕೃತಿ, ಸಾಮರಸ್ಯ ಮತ್ತು ಸಮಗ್ರತೆ ಮತ್ತು ಏಕತೆಯ ಸಂಕೇತವಾಗಿರೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ಬಹಳ ಗಂಭೀರದಿಂದ ತೆಗೆದುಕೊಂಡಿದೆ ಪಕ್ಷ. ಅದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ, ನಾನು ರಾಜ್ಯ ಸಹ ಸಂಚಾಲಕನಾಗಿ ಈ ಕಾರ್ಯಕ್ರಮಕ್ಕೆ ನಾನು ನಿಯೋಜನೆ ಮಾಡಿದ್ದಾರೆ. ಸೊ ಅದರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಮತ್ತು ಆ ಒಂದು ವಿಶ್ವನಾಥನ್ ಧಾಮ ಹೊಸ ರೂಪವನ್ನು ಪಡೆದಿದ್ದು, ಆ ಹೊಸ ರೂಪವನ್ನು ನಮ್ಮ ಜಿಲ್ಲೆಯ ಜನತೆ ಮತ್ತು ರಾಜ್ಯದ ಜನತೆ ಕಣ್ತುಂಬ್ಕೋಬೇಕು ಡಿಸೆಂಬರ್ 13ರಂದು ಅಂತ ನಾನು ರಾಜ್ಯದ ಪರವಾಗಿ ತಮಗೆಲ್ಲರಿಗೂ ಮನವಿ ಮಾಡಿಕೊಳ್ತಾ ಇದ್ದೀನಿ. ಮತ್ತು ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಜಗತ್ ಪ್ರಕಾಶ್ ನಡ್ಡಾಜಿ ಅವರು ನಮ್ಮ ಪಕ್ಷದಲ್ಲಿ ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಆ ಕಾರ್ಯಕ್ರಮಗಳು ಡಿಸೆಂಬರ್ 13ರಿಂದ ಪ್ರಾರಂಭವಾಗ್ತದೆ. ಡಿಸೆಂಬರ್ 13ರಿಂದ ಪ್ರಾರಂಭವಾಗಿ ಮುಂದಿನ ವರ್ಷ ಜನವರಿ 14ರವರೆಗೆ ಅದು ಮುಂದುವರಿಯುತ್ತದೆ. ಈ ಪಕ್ಷದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಜನಪ್ರತಿನಿಧಿಗಳು ಮತ್ತು ಪಕ್ಷದ ವಿವಿಧ ಹಂತದ ಪದಾಧಿಕಾರಿಗಳು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಐತಿಹಾಸಿಕ ಕಾರ್ಯಕ್ರಮದ ಹಿನ್ನೆಲೆ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರು ಪಕ್ಷದ ಮಟ್ಟದಲ್ಲಿ ದೇಶಾದ್ಯಂತ ಜನವರಿ 14ರವರೆಗೆ 1 ತಿಂಗಳ ಕಾಲ ವಿವಿಧ ಕಾರ್ಯಕ್ರಮ ಏರ್ಪಡಿಸಿದ್ದಾರೆಂದು ನವೀನ್ ಕುಮಾರ್ ತಿಳಿಸಿದರು. ಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ವಕ್ತಾರ ಮಹೇಶ್ ಜೈನಿ, ಜಿಲ್ಲಾ ಕಾರ್ಯದರ್ಶಿ BK ಅರುಣ್, ಮಹಿಳಾ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅನಿತಾ ಪೂವಯ್ಯ, ನಗರಾಧ್ಯಕ್ಷ ಮನು ಮಂಜುನಾಥ್ ಹಾಜರಿದ್ದರು. ಹೆಲಿಕಾಪ್ಟರ್ ದುರಂತದಲ್ಲಿ ಅಗಲಿದ ಜನರಲ್ ಬಿಪಿನ್ ರಾವತ್ ಅವರ ಪತ್ನಿ ಹಾಗೂ ಸೇನಾಧಿಕಾರಿಗಳ ಅಗಲಿಕೆಗೆ ಬಾಲಂಬಿ ಹಿಂದೂ ಜಾಗರಣಾ ವೇದಿಕೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ ಬಾಲಂಬಿ ಆಟದ ಮೈದಾನದಲ್ಲಿ ಹಮ್ಮಿಕೊಂಡಿತ್ತು. ಬಾಲಂಬಿ ಹಿಂದೂ ಜಾಗರಣಾ ವೇದಿಕೆ ಸದಸ್ಯರು ಹಾಗೂ ಗ್ರಾಮಸ್ಥರು ದುರಂತ ಅಂತ್ಯ ಕಂಡ ಸೇನಾ ಮುಖ್ಯಸ್ಥ ಹಾಗೂ ಇತರರ ಆತ್ಮಕ್ಕೆ ಶಾಂತಿ ಕೋರಿ 1 ನಿಮಿಷಗಳ ಮೌನಾಚರಣೆ ಮಾಡಿ ಪುಷ್ಪಾರ್ಚನೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಹಾಜರಿದ್ದ ಹಿಂದೂ ಜಾಗರಣಾ ವೇದಿಕೆ ತಾಲೂಕು ಕಾರ್ಯದರ್ಶಿ ರಂಜನ್ ಬಿಪಿನ್ ರಾವತ್ ಅವರ ಭಾವಚಿತ್ರಕ್ಕೆ ಗೌರವ ನಮನ ಸಲ್ಲಿಸಿ ಮಾತನಾಡಿ, ಬಿಪಿನ್ ರಾವತ್ ಅವರ ಅಗಲಿಕೆ ದೇಶಕ್ಕೆ ತುಂಬಲಾರದ ನಷ್ಟ. ಅವರ ಕಾರ್ಯಾವಧಿಯಲ್ಲಿ ಸೈನಿಕರಿಗೆ ಅವರು ಆತ್ಮೀಯವಾಗಿ ಸ್ಪಂದಿಸ್ತಾ ಇದ್ದ ರೀತಿ ಹಾಗೂ ಭಾರತ ಸೇನೆಯ ಯೋಧರಿಗೆ ಅವರು ನೀಡುತ್ತಿದ್ದ ಉತ್ತೇಜನದ ಮಾತನ್ನ ಸ್ಮರಿಸಿದರು. ಬಾಲಂಬಿ ಹಿಂದೂ ಜಾಗರಣ ವೇದಿಕೆಯ ಪ್ರಸನ್ನ ಮಾತನಾಡಿ, ಸೇನೆಯ 3 ವಲಯದ ಮುಖ್ಯಸ್ಥ ಬಿಪಿನ್ ರಾವತ್ ಅವರು ಭೂ, ವಾಯು ಹಾಗೂ ನೌಕಾದಳವನ್ನು ಮುನ್ನಡೆಸ್ತಾ ಇದ್ರು. ಈ ಮೊದಲು ಕೊಡಗಿನ ಜನರಲ್ ಕಾರ್ಯಪ್ಪ ಅವರು 3 ವಲಯವನ್ನು ಮುನ್ನಡೆಸಿದ್ರು. ಅವರಿಗೆ ಕೊಡಗಿನ ಬಗ್ಗೆ ಅಪಾರ ಗೌರವವಿತ್ತು. ಕೊಡಗಿಗೆ ಆಹ್ವಾನಿಸಿದಾಗಲೆಲ್ಲ ಪ್ರೀತಿಯಿಂದ ಆಗಮಿಸ್ತಾ ಇದ್ರು. ಕೊಡಗಿನ ಯೋಧ ಪರಂಪರೆಯ ಬಗ್ಗೆ ಅವರಲ್ಲಿ ವಿಶೇಷ ಪ್ರೀತಿ ಇತ್ತು. ಕಾಶ್ಮೀರ ಚೀನಾ ಗಡಿ ವಿವಾದ ಸಂದರ್ಭ ಭಾರತ ಸೇನೆಯನ್ನ ಮುನ್ನಡೆಸಿದ ರೀತಿ ನಿಜಕ್ಕೂ ಶ್ಲಾಘನೀಯವೆಂದರು. ಕಾರ್ಯಕ್ರಮದಲ್ಲಿ ಮಾಲಂಬಿ ಹಿಂದೂ ಜಾಗರಣ ವೇದಿಕೆ ಮುಖಂಡರು, ಕಾರ್ಯಕರ್ತರು ಹಾಗೂ ಮಾಜಿ ಸೈನಿಕರು ಮತ್ತು ಮಾಲಂಬಿ ಗ್ರಾಮಸ್ಥರು ಹಾಜರಿದ್ದರು.
That's how we live 24/7 of our lives. Oh yeah. Drive your style with the all-new Celerio. ನಮ್ಮ ಪ್ರತಿನಿಧಿ ಅಭಿವೃದ್ಧಿಯ ಹಾದಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 12 ವರ್ಷಗಳ ಬಳಿಕ ಸದಸ್ಯತ್ವ ಅಭಿಯಾನ ಆರಂಭಿಸಿದೆ. ಸದಸ್ಯತ್ವ ಪಡೆಯಲು ₹5 ಶುಲ್ಕ ನಿಗದಿಪಡಿಸಿದೆ. ಈ ನಿಟ್ಟಿನಲ್ಲಿ ಮಡಿಕೇರಿಯ ಅಲ್ ವೆಸಲ್ ಟವರ್ ಕಟ್ಟಡದಲ್ಲಿ ಝೂಮ್ ಆ್ಯಪ್ ಮೂಲಕ ಸದಸ್ಯತ್ವ ಅಭಿಯಾನವನ್ನು ಆರಂಭಿಸಿತು. ಈ ಸಂದರ್ಭ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡಿದ್ದರು. ರಾಜ್ಯಾದ್ಯಂತ ಕಾಂಗ್ರೆಸ್ ಸದಸ್ಯತ್ವ ನೋಂದಣಿ ಬೃಹತ್ ಅಭಿಯಾನ ನಡೀತಾ ಇದ್ದು, ಕೊಡಗಿನಲ್ಲೂ ಉತ್ತಮ ಸ್ಪಂದನೆ ವ್ಯಕ್ತವಾಗ್ತಾ ಇದೆ ಎಂದು ಕೆಪಿಸಿಸಿ ವೀಕ್ಷಕ ಟಿಎಂ ಶಾಹೀದ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಕಾಂಗ್ರೆಸ್ ಪಕ್ಷವೊಂದ ತಳಮಟ್ಟದಿಂದ ಸದೃಢಗೊಳಿಸಲು ಸದಸ್ಯತ್ವ ಅಭಿಯಾನ ಆರಂಭಿಸಿದ್ದು, ರಾಜ್ಯಾದ್ಯಂತ ಏಕಕಾಲದಲ್ಲಿ ಅಭಿಯಾನ ನಡೀತಾ ಇದೆ. ಜಿಲ್ಲೆಯ 33 ಕಡೆಗಳಲ್ಲಿ ಸಾಂಕೇತಿಕವಾಗಿ ಸದಸ್ಯತ್ವ ನೋಂದಣಿ ಕಾರ್ಯ ನಡೆದಿದೆ. ಮಡಿಕೇರಿಯ ವಾರ್ಡ್ ನಂಬರ್ 3ರಲ್ಲಿ ಎಂಎಲ್ಸಿ ವೀಣಾ ಅಚ್ಚಯ್ಯ ಸಕ್ರಿಯ ಸದಸ್ಯತ್ವ ಪಡೆದುಕೊಂಡಿದ್ದು, ಅವರ ನೇತೃತ್ವದಲ್ಲಿ 25 ಮಂದಿ ಸದಸ್ಯತ್ವ ಪಡೆದುಕೊಂಡಿದ್ದಾರೆ. ಸದಸ್ಯತ್ವ ಪಡೆಯಲು ₹5 ಶುಲ್ಕ ನಿಗದಿಪಡಿಸಲಾಗಿದ್ದು, ಸಕ್ರಿಯ ಸದಸ್ಯರಾಗಲು ₹25 ಶುಲ್ಕ ಕಟ್ಟಬೇಕು. ಕಾಂಗ್ರೆಸ್ನ ತತ್ವ ಸಿದ್ಧಾಂತದ ಮೇಲೆ ನಂಬಿಕೆ ಇರುವವರು, ಬಿಜೆಪಿ ದುರಾಡಳಿತದಿಂದ ಬೇಸತ್ತವರು ಕಾಂಗ್ರೆಸ್ ಸದಸ್ಯತ್ವ ಪಡೆಯಬಹುದೆಂದರು. ಕೊಡಗು ಜಿಲ್ಲೆಯ 33 ಸ್ಥಳಗಳಲ್ಲಿ ಇವತ್ತು ಸಾಂಕೇತಿಕವಾಗಿ ನಾವು ಮಾಡ್ತಾ ಇದ್ದೇವೆ. ಮಡಿಕೇರಿ ಬ್ಲಾಕಿನ 5 ಭಾಗದಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮ ನಡೀತಾ ಇದೆ. ಅದೇ ರೀತಿ ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳು, 6 ಬ್ಲಾಕಿನ ಅಧ್ಯಕ್ಷರುಗಳು ಜೊತೆಯಲ್ಲಿ ಮಾಜಿ ಸಚಿವರು ಇರ್ಬೋದು, ವಿಧಾನ ಪರಿಷತ್ತಿನ ಸದಸ್ಯರು ಇರ್ಬೋದು, ಹಿರಿಯ ನಾಯಕರು ಕಡ್ಡಾಯವಾಗಿ ಸದಸ್ಯತ್ವವನ್ನು ಪಡೆದಿರತಕ್ಕದ್ದು. ಯಾರು ಸಕ್ರಿಯ ಕಾರ್ಯಕರ್ತರಲ್ವೋ ಅವರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯ ಸ್ಥಾನಮಾನಗಳು ಇವತ್ತು ಬೂತ್ ಮಟ್ಟದಿಂದ ಹಿಡಿದು ರಾಷ್ಟ್ರ ಮಟ್ಟದವರೆಗಿನ ಪ್ರತಿಯೊಂದು ಸ್ಥಾನಮಾನಕ್ಕೂ ಅವರ ಸದಸ್ಯತ್ವ ಮತ್ತು ಅವರ ಬೂತಲ್ಲಿ ಅವರು ಮೆಂಬರ್ಶಿಪ್ ಆಗಿರ್ತಕ್ಕಂಥದ್ದು, ಸಕ್ರಿಯ ಸದಸ್ಯ ಕಡ್ಡಾಯ ಮಾಡಿರ್ತಾರೆ. ಈ ನಿಟ್ಟಿನಲ್ಲಿ ನಮ್ಮ ಎಐಸಿಸಿಯ ಹಿರಿಯ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಖರ್ಗೆ ಅವರು ಇರ್ಬೋದು, ಅದೇ ರೀತಿ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು, ಪ್ರತಿಯೊಬ್ಬರು ಇವತ್ತು ಸದಸ್ಯತ್ವವನ್ನು ಸ್ವೀಕಾರ ಮಾಡಿ ಈ ಒಂದು ಪಕ್ಷ ಸಂಘಟನೆಗೆ ಹೆಚ್ಚಿನ ಒತ್ತಡ ಕೊಡ್ತಾ ಇದ್ದಾರೆ. ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ಮಾತನಾಡಿ,
12 ವರ್ಷಗಳ ಬಳಿಕ ಸದಸ್ಯತ್ವ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯಲ್ಲಿ 25,000 ಸದಸ್ಯತ್ವ ನೋಂದಣಿ ಮಾಡುವ ಉದ್ದೇಶವಿದ್ದು 2022ರ ವೇಳೆಗೆ ರಾಜ್ಯದಲ್ಲಿ 50 ಲಕ್ಷ ಸದಸ್ಯತ್ವ ನೋಂದಣಿ ಮಾಡುವ ಗುರಿ ಹೊಂದಲಾಗಿದೆ. ಭ್ರಷ್ಟ ಬಿಜೆಪಿ ಸರ್ಕಾರವನ್ನು ಕಿತ್ತೊಗೆಯಲು ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಳ್ತಾ ಇದೆ ಎಂದರು. ಜಿಲ್ಲೆಗೆ ಇಲ್ಲಿಂದ ಶಾಸಕರು ಹಾಗೂ ಸಂಸದರ ಕೊಡುಗೆ ಶೂನ್ಯವಾಗಿದೆ. ಪ್ರಕೃತಿ ವಿಕೋಪ ಸಂತ್ರಸ್ತರಿಗೆ ಇನ್ನೂ ಕೂಡ ಸೂಕ್ತ ಪರಿಹಾರ ದೊರೆತಿಲ್ಲ. ಜಿಲ್ಲೆಯಿಂದ ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತೇವೆ ಎಂಬುದು ಬಾಯಿ ಮಾತಿಗಷ್ಟೇ ಸೀಮಿತವಾಯಿತು. ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಬದಲು ಜನರ ನಡುವೆ ಕೋಮುವಾದ ಸೃಷ್ಟಿ ಮಾಡ್ತಾ ಇದ್ದಾರೆ. ಕೊಡಗಿಗೆ ಪ್ರತಾಪ್ ಸಿಂಹ ಕೊಡುಗೆ ಏನು ಎಂಬುದನ್ನು ಜನರ ಮುಂದಿಡಲಿ. ಜಿಲ್ಲೆಯಲ್ಲಿ ನಡೆದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಶಾಸಕರು ಸಂಸದರು ಶ್ವೇತಪತ್ರ ಹೊರಡಿಸಲಿ ಅಂತ ಸವಾಲು ಹಾಕಿದ್ರು. ಜನಸಾಮಾನ್ಯರು ಡಿಮ್ಯಾಂಡ್ ಮಾಡಬೇಕು. ಅವರು 8 ವರ್ಷದಿಂದ ಯಾವ್ದಾದ್ರು ಕಾಮಗಾರಿ 5 ಕೋಟಿ ದುಡ್ಡನ್ನು ತಂದಿದ್ದಾರ. ಶ್ವೇತಪತ್ರವನ್ನು ಹೊರಡಿಸಿ. ಮಡಿಕೇರಿ ಕುಶಾಲನಗರ ಟು ಮೈಸೂರು ಟು ಕುಶಾಲನಗರ ರೈಲ್ವೆ ಲೈನ್ ತಗೊಂಬರ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ರಲ್ಲ ಸ್ವಾಮಿ ನೀವು 2014 ಇಸ್ವಿನಲ್ಲಿ. ಏನಾಯ್ತು? ಮಡಿಕೇರಿನ ಟೂರಿಸಂ ಸೆಂಟರ್ ಸ್ವಿಟ್ಜರ್ಲ್ಯಾಂಡ್ ಮಾಡ್ತೀನಿ ಅಂತ ನೀವು ನರೇಂದ್ರ ಮೋದಿ ಅವರು ಹೇಳಿ ಮೈಸೂರು ಬಂದಾಗ ಭಾಷಣ ಮಾಡಿಸಿದ್ರಲ್ಲ, ಮಾಡಿದಾರ? ಮಡಿಕೇರಿಯಲ್ಲಿ 2019-20 ಇಸ್ವಿನಲ್ಲಿ ಕೊಚ್ಚೋಯ್ತು, ಮಳೆ ಬಂತು, ಎಷ್ಟೋ ಜನ ಬೀದಿ ಬಂದಿದ್ರು. ಏನ್ ಪರಿಹಾರ ಕೊಟ್ರಿ? ನಾನು ಮಡಿಕೇರಿ ಜನತೆಯನ್ನ ಕೇಳ್ತೀನಿ ನೇರವಾಗಿ, ಸ್ವಾಮಿ ನೀವು ಸ್ವಾಭಿಮಾನದಿಂದ ಬದುಕುವಂತ ಜನರು ನೀವು ಕೇಳಬಾರ್ದ? ಬಿಜೆಪಿ ಮೇನಿಯಾ ಅಂದ್ಕೊಂಡಿದ್ಯಾ? ಬಿಜೆಪಿ ಅವರ ಮೇನಿಯಾ ಅಂದ್ಕೊಂಡಿದ್ಯಾ? ದಯಮಾಡಿ ನಿಮ್ಮ ಹಕ್ಕು ಸ್ವಾಮಿ ಕೇಳಿ. ಕೇಂದ್ರದಲ್ಲಿ ಅವರ ಸರ್ಕಾರ ಇದೆ, ರಾಜ್ಯದಲ್ಲಿ ಅವರ ಸರ್ಕಾರ ಇದೆ. ಡಬಲ್ ಎಂಜಿನ್ ಸರ್ಕಾರ ಅಂತ ಏನು ಕರೀತಾ ಇದ್ರಲ್ಲ ಪ್ರತಾಪ್ ಸಿಂಹ ಅವರೇ, ಕೋಮುವಾದಿಗಳ ಮಧ್ಯೆ ಬೆಂಕಿ ಹಚ್ಚುವಂತ ಕೆಲಸ ಬಿಟ್ಟರೆ ನೀವು ಏನ್ ಮಾಡಿದಿರ್ರಿ? ಮಡಿಕೇರಿಗಾರರು ಏನ್ ಮಾಡಿದಿರ್ರಿ? ಮಡಿಕೇರಿನಲ್ಲಿರುವಂತ 2 MLAಗಳು ಏನ್ ಮಾಡಿದ್ದಾರೆ? ದಯಮಾಡಿ ಹೇಳಬೇಕು. ಯಾಕಂದ್ರೆ ಮುಖಂಡರು ಹಿಂದೆ ಕೊಡಗು ಜಿಲ್ಲೆಯಲ್ಲಿ ಕೆಲಸ ಮಾಡಿದಂತಾರೆ ರೈತರು ನೋಂದಣಿ ವಿಚಾರವಾಗಿ ಬಹಳ ಸ್ಪಷ್ಟವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಪಾಯಿಂಟ್ ನಾನು ಆ್ಯಡ್ ಮಾಡಬೇಕು ಅಂತ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ಈ ರೀತಿ ನೋಂದಣಿ ಕಾರ್ಯಕ್ರಮ 12 ವರ್ಷದ ನಂತರ ನಡೀತದೆ. 12 ವರ್ಷದ ನಂತರ ಇದು ಪ್ರಮುಖ ಉದ್ದೇಶ. ಸೆಪ್ಟೆಂಬರ್ 2022ಕ್ಕೆ AICC ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಚುನಾವಣೆ, ಅದರ ಅಧ್ಯಕ್ಷತೆಯ ಚುನಾವಣೆ ಏನು ನಡೀಬೇಕು ಅಂತ ನಮ್ಮ ಪಕ್ಷದ ಮುಖಂಡರು ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಈ ಸದಸ್ಯತ್ವದ ನೋಂದಣಿ, ಇದು ವ್ಯವಸ್ಥೆ ಕಾಂಗ್ರೆಸ್ ಪಕ್ಷದೇ ಆಗಿದೆ ಅಂದರೆ ಇದು ನೋಂದಣಿ ಮಾಡಿಸುವಂಥದ್ದು ಅಷ್ಟಕ್ಕೆ ಸೀಮಿತ ಆಗುವುದಿಲ್ಲ. ಆಂತರಿಕ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿಯಲ್ಲಿ ಬ್ಲಾಕ್ ಅಧ್ಯಕ್ಷರು ಎಲೆಕ್ಟ್ ಆಗಬೇಕಾದ್ರೆ ಈ ಸದಸ್ಯರು ವೋಟ್ ಮಾಡಬೇಕು. ಅದೇ ರೀತಿ ಜಿಲ್ಲಾ ಅಧ್ಯಕ್ಷರು ಎಲೆಕ್ಷನ್ ಆಗುತ್ತೆ, ಅವ್ರಿಗೂ ಈ ಬ್ಲಾಕ್ ಅಧ್ಯಕ್ಷರುಗಳು ಮತ್ತೆ KPC ಸದಸ್ಯರು ಒಬ್ಬರು ಆಯ್ಕೆ ಆಗ್ತಾರೆ. ಒಂದು ಜಿಲ್ಲೆನಲ್ಲಿ ಒಬ್ಬರು KPC ಸದಸ್ಯರು, ಅದೇ ಒಂದು ಬ್ಲಾಕ್ ಅಧ್ಯಕ್ಷ. ಅದೇ ರೀತಿ KPCC ಅಧ್ಯಕ್ಷರನ್ನ ಚುನಾಯಿತರ ಮೂಲಕ ಎಲೆಕ್ಷನ್ ಆಗುವಂಥದ್ದು ಮುಂದಿನ ದಿನಗಳಲ್ಲಿ. ಅದೇ ರೀತಿ ರಾಷ್ಟ್ರದಲ್ಲಿ AICC ಪ್ರೆಸಿಡೆಂಟ್ ಎಲೆಕ್ಷನ್ ಇವರೆಲ್ಲ ವೋಟ್ ಮಾಡ್ತಾರೆ. ಆ ವ್ಯವಸ್ಥೆಗೆ ಈ ನೋಂದಣಿ ಕಾರ್ಯಕ್ರಮ. ನಮ್ಮ ರಾಜ್ಯದಲ್ಲಿ ನಮ್ಮ ಗುರಿ 50 ಲಕ್ಷ ನೋಂದಣಿ ಮಾಡುವಂತ ಒಂದು ಗುರಿ. 50 ಲಕ್ಷ ಸದಸ್ಯರನ್ನ ನೋಂದಣಿ ಮಾಡಿಸುವಂತ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ. ಇದರ ಡೆಡ್ಲೈನ್ 31 ಮಾರ್ಚ್ 2022. ಬಿಜೆಪಿಯವರು ಸುಳ್ಳು ಹೇಳುವುದನ್ನೇ ಅಸ್ತ್ರ ಮಾಡಿಕೊಂಡಿದ್ದು ಸುಳ್ಳು ಹೇಳಲು RSS ತರಬೇತಿ ನೀಡ್ತಾ ಇದೆ. ಬಿಜೆಪಿ ನಾಯಕರು ಸುಳ್ಳು ಹೇಳುವುದರಲ್ಲಿ PhD ಮಾಡಿದ್ದಾರೆ. ಆದರೂ ಜನರು ಬಿಜೆಪಿಗೆ ಮತ ನೀಡುತ್ತಾರೆ. ಬಿಜೆಪಿಯ ಅನಾಚಾರಗಳಿಂದ ಬಟ ಬಯಲು ಮಾಡುವುದೇ ಕಾಂಗ್ರೆಸ್ನ ಉದ್ದೇಶವಾಗಿದೆ. ಮುಂದಿನ ದಿನಗಳಲ್ಲಿ ಬಿಜೆಪಿಯ ವೈಫಲ್ಯಗಳಿಂದ ಬಿಡಿಬಿಡಿಯಾಗಿ ಜನರ ಮುಂದಿಟ್ಟು ಉಗ್ರ ಹೋರಾಟ ನಡೆಸಲಿದ್ದೇವೆ ಎಂದರು. ಗೋಷ್ಠಿಯಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ಕಾವೇರಪ್ಪ, ಮೈಸೂರು ವಲಯ ಸಾಮಾಜಿಕ ಜಾಲತಾಣ ಉಸ್ತುವಾರಿ ಚಿನ್ನಪ್ಪ, ಸಾಮಾಜಿಕ ಜಾಲತಾಣ ಸಂಚಾಲಕ ಸೂರಜ್ ಹೊಸೂರು, ಪಕ್ಷದ ನಗರಾಧ್ಯಕ್ಷ ರಾಜೇಶ್ ಯಲ್ಲಪ್ಪ ಪಾಲ್ಗೊಂಡಿದ್ದರು.
ಹೆಲಿಕಾಪ್ಟರ್ ದುರಂತದಲ್ಲಿ ಅಗಲಿದ ಜನರಲ್ ಬಿಪಿನ್ ರಾವತ್ ಅವರ ಪತ್ನಿ ಹಾಗೂ ಸೇನಾಧಿಕಾರಿಗಳ ಅಗಲಿಕೆಗೆ ಬಾಲಂಬಿ ಹಿಂದೂ ಜಾಗರಣ ವೇದಿಕೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ ಬಾಲಂಬಿ ಆಟದ ಮೈದಾನದಲ್ಲಿ ಹಮ್ಮಿಕೊಂಡಿತ್ತು. ಬಾಲಂಬಿ ಹಿಂದೂ ಜಾಗರಣ ವೇದಿಕೆ ಸದಸ್ಯರು ಹಾಗೂ ಗ್ರಾಮಸ್ಥರು ದುರಂತ ಅಂತ್ಯ ಕಂಡ ಸೇನಾ ಮುಖ್ಯಸ್ಥ ಹಾಗೂ ಇತರರ ಆತ್ಮಕ್ಕೆ ಶಾಂತಿ ಕೋರಿ 1 ನಿಮಿಷಗಳ ಮೌನಾಚರಣೆ ಮಾಡಿ ಪುಷ್ಪಾರ್ಚನೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಹಾಜರಿದ್ದ ಹಿಂದೂ ಜಾಗರಣ ವೇದಿಕೆ ತಾಲೂಕು ಕಾರ್ಯದರ್ಶಿ ರಂಜನ್ ಬಿಪಿನ್ ರಾವತ್ ಅವರ ಭಾವಚಿತ್ರಕ್ಕೆ ಗೌರವ ನಮನ ಸಲ್ಲಿಸಿ ಮಾತನಾಡಿ, ಬಿಪಿನ್ ರಾವತ್ ಅವರ ಅಗಲಿಕೆ ದೇಶಕ್ಕೆ ತುಂಬಲಾರದ ನಷ್ಟ. ಅವರ ಕಾರ್ಯಾವಧಿಯಲ್ಲಿ ಸೈನಿಕರಿಗೆ ಅವರು ಆತ್ಮೀಯವಾಗಿ ಸ್ಪಂದಿಸ್ತಾ ಇದ್ದ ರೀತಿ ಹಾಗೂ ಭಾರತ ಸೇನೆಯ ಯೋಧರಿಗೆ ಅವರು ನೀಡುತ್ತಿದ್ದ ಉತ್ತೇಜನದ ಮಾತನ್ನ ಸ್ಮರಿಸಿದರು. ಬಾಲಂಬಿ ಹಿಂದೂ ಜಾಗರಣ ವೇದಿಕೆಯ ಪ್ರಸನ್ನ ಮಾತನಾಡಿ, ಸೇನೆಯ 3 ವಲಯದ ಮುಖ್ಯಸ್ಥ ಬಿಪಿನ್ ರಾವತ್ ಅವರು ಭೂ, ವಾಯು ಹಾಗೂ ನೌಕಾದಳವನ್ನು ಮುನ್ನಡೆಸ್ತಾ ಇದ್ರು. ಈ ಮೊದಲು ಕೊಡಗಿನ ಜನರಲ್ ಕಾರ್ಯಪ್ಪ ಅವರು 3 ವಲಯವನ್ನು ಮುನ್ನಡೆಸಿದ್ರು. ಅವರಿಗೆ ಕೊಡಗಿನ ಬಗ್ಗೆ ಅಪಾರ ಗೌರವವಿತ್ತು. ಕೊಡಗಿಗೆ ಆಹ್ವಾನಿಸಿದಾಗಲೆಲ್ಲ ಪ್ರೀತಿಯಿಂದ ಆಗಮಿಸ್ತಾ ಇದ್ರು. ಕೊಡಗಿನ ಯೋಧ ಪರಂಪರೆಯ ಬಗ್ಗೆ ಅವರಲ್ಲಿ ವಿಶೇಷ ಪ್ರೀತಿ ಇತ್ತು. ಕಾಶ್ಮೀರ ಚೀನಾ ಗಡಿ ವಿವಾದ ಸಂದರ್ಭ ಭಾರತ ಸೇನೆಯನ್ನ ಮುನ್ನಡೆಸಿದ ರೀತಿ ನಿಜಕ್ಕೂ ಶ್ಲಾಘನೀಯವೆಂದರು. ಕಾರ್ಯಕ್ರಮದಲ್ಲಿ ಮಾಲಂಬಿ ಹಿಂದೂ ಜಾಗರಣ ವೇದಿಕೆ ಮುಖಂಡರು, ಕಾರ್ಯಕರ್ತರು ಹಾಗೂ ಮಾಜಿ ಸೈನಿಕರು ಮತ್ತು ಮಾಲಂಬಿ ಗ್ರಾಮಸ್ಥರು ಹಾಜರಿದ್ದರು.